ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ನಾನು ಸುರೇಖಾ ಬಡ್ಗೇರ್. ಇಂದು ಹೊಯ್ಸಳ ಪಾಠದ 2-3 ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂದಿತು? ಪ್ರಶ್ನೆ 1. ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂದಿತು? ಉತ್ತರ. ವಾಸಂತಿಕ ದೇವಸ್ಥಾನದಲ್ಲಿ ಗುರುಗಳು ಪಾಠ ಮಾಡುತ್ತಿದ್ದಾಗ ಹುಲಿಯೊಂದು ಅಲ್ಲಿಗೆ ಬಂದಿತು. ಆಗ ಗುರುಗಳು ಸಳ ಎಂಬ ಬಾಲಕನಿಗೆ ಹೊಯ್ ಸಳ ಎಂದು ಸಲಾಕೆಯನ್ನು ಕೊಟ್ಟರು. ಆಗ ಸಳ ಹುಲಿಯನ್ನು ಕೊಂದು ಹಾಕಿದನು. ಮುಂದೆ ಇದೇ ಬಾಲಕ ಕಟ್ಟಿದ ರಾಜಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಇನ್ನೊಮ್ಮೆ ನೋಡೋಣ. ವಾಸಂತಿಕ ದೇವಸ್ಥಾನದಲ್ಲಿ ಗುರುಗಳು ಪಾಠ ಮಾಡುತ್ತಿದ್ದಾಗ ಹುಲಿಯೊಂದು ಅಲ್ಲಿಗೆ ಬಂದಿತು. ಆಗ ಗುರುಗಳು ಸಳ ಎಂಬ ಬಾಲಕನಿಗೆ ಹೊಯ್ ಸಳ ಎಂದು ಸಲಾಕೆಯನ್ನು ಕೊಟ್ಟರು. ಆಗ ಸಳ ಹುಲಿಯನ್ನು ಕೊಂದು ಹಾಕಿದನು. ಮುಂದೆ ಇದೇ ಬಾಲಕ ಕಟ್ಟಿದ ರಾಜಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಪ್ರಶ್ನೆ 2. ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು? ಇನ್ನೊಮ್ಮೆ. ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು? ಉತ್ತರ. ಹುಲಿಯನ್ನು ಕೊಂದು ಪ್ರಸಿದ್ಧಿಯನ್ನು ಪಡೆದ ಮತ್ತು ಗುರುಗಳು ಜನರಿಗೆ ಇವನನ್ನೇ ನಿಮ್ಮ ಮುಂದಿನ ದೊರೆಯನ್ನಾಗಿ ಮಾಡಿಕೊಳ್ಳಿ ಎಂದರು. ಆದ್ದರಿಂದ ಸಳನನ್ನು ತಮ್ಮ ದೊರೆಯೆಂದು ಒಪ್ಪಿಕೊಂಡರು. ಇನ್ನೊಮ್ಮೆ. ಹುಲಿಯನ್ನು ಕೊಂದು ಪ್ರಸಿದ್ಧಿಯನ್ನು ಪಡೆದ ಮತ್ತು ಗುರುಗಳು ಜನರಿಗೆ ಇವನನ್ನೇ ನಿಮ್ಮ ಮುಂದಿನ ದೊರೆಯನ್ನಾಗಿ ಮಾಡಿಕೊಳ್ಳಿ ಎಂದರು. ಆದ್ದರಿಂದ ಸಳನನ್ನು ತಮ್ಮ ದೊರೆಯೆಂದು ಒಪ್ಪಿಕೊಂಡರು. ಪ್ರಶ್ನೆ 3. ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು? ಪ್ರಶ್ನೆ 3. ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು? ಉತ್ತರ. ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿ ಹೊಯ್ಸಳರಿಂದ ಪ್ರಸಿದ್ಧ ದೇವಾಲಯಗಳು ನಿರ್ಮಾಣಗೊಂಡವು. ಉತ್ತರ. ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿ ಹೊಯ್ಸಳರಿಂದ ಪ್ರಸಿದ್ಧ ದೇವಾಲಯಗಳು ನಿರ್ಮಾಣಗೊಂಡವು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಪ್ರಶ್ನೆ 1. ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಉತ್ತರ. ವರುಣ ಗುರುಗಳಿಗೆ ಬೇಲೂರಿಗೆ ತಲುಪಿದಾಗ ಕೇಳಿದನು. ವರುಣ ಗುರುಗಳಿಗೆ ಬೇಲೂರಿಗೆ ತಲುಪಿದಾಗ ಕೇಳಿದನು. ಪ್ರಶ್ನೆ 2. ಈ ವೀರನನ್ನು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. ಪ್ರಶ್ನೆ 2. ಈ ವೀರನನ್ನು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. ಉತ್ತರ. ಜನರಿಗೆ ಗುರುಗಳು ಸಳನನ್ನು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಎಂದು ಹೇಳಿದರು. ಜನರಿಗೆ ಗುರುಗಳು ಸಳನನ್ನು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಎಂದು ಹೇಳಿದರು. ಪ್ರಶ್ನೆ 3. ಭಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ. ಭಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ. ಉತ್ತರ. ಸಳ ಹುಲಿಯನ್ನು ಕೊಂದಾಗ ಗುರುಗಳು ಸಳನಿಗೆ ಹೇಳಿದರು. ಸಳ ಹುಲಿಯನ್ನು ಕೊಂದಾಗ ಗುರುಗಳು ಸಳನಿಗೆ ಹೇಳಿದರು.
ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ. ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ. ಉತ್ತರ: ದೇವಾಲಯವು ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ. ಉತ್ತರ: ದೇವಾಲಯವು ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ. ಪ್ರಶ್ನೆ 2. ರಕ್ಷಣೆಗೆ ನಿಂತನು ಗುರುಗಳ ಸಳನು. ಉತ್ತರ: ಸಳನು ಗುರುಗಳ ರಕ್ಷಣೆಗೆ ನಿಂತನು. ಉತ್ತರ: ಸಳನು ಗುರುಗಳ ರಕ್ಷಣೆಗೆ ನಿಂತನು. ಸಳನು ಗುರುಗಳ ರಕ್ಷಣೆಗೆ ನಿಂತನು. ಪ್ರಶ್ನೆ 3. ಹುಲಿಯನ್ನು ಕೊಂದ ಸುದ್ದಿ ಹರಡಿತು ಗ್ರಾಮದಲ್ಲೆಲ್ಲ. ಹುಲಿಯನ್ನು ಕೊಂದ ಸುದ್ದಿ ಹರಡಿತು ಗ್ರಾಮದಲ್ಲೆಲ್ಲ. ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿರಿ. ಸಳನು ಹುಲಿಯನ್ನು ಕಂಡು ಹೆದರಿದನು. ತಪ್ಪು. ಸಳನು ಹುಲಿಯನ್ನು ಕೊಂದು ಹೆದರಿದನು. ತಪ್ಪು. 2. ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುವೊಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುವೊಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಸರಿ. ಬೇಲೂರಿನಲ್ಲಿ ಇರುವುದು ಚೆನ್ನಕೇಶವ ದೇವಾಲಯ. ಬೇಲೂರಿನಲ್ಲಿ ಇರುವುದು ಚೆನ್ನಕೇಶವ ದೇವಾಲಯ. ಸರಿ. ಗುರುಗಳು ಹುಲಿಯನ್ನು ಕೊಂದರು. ಗುರುಗಳು ಹುಲಿಯನ್ನು ಕೊಂದರು. ತಪ್ಪು. ಮಾದರಿಯಂತೆ ಕೂಡಿಸಿ ಬರೆಯಿರಿ. ಮಾದರಿ: ಹಣವಂತ, ಹಣ ಅಧಿಕವಂತ, ಹಣವಂತ. ಧೈರ್ಯ ಅಧಿಕವಂತ, ಧೈರ್ಯವಂತ. ಬುದ್ಧಿ ಅಧಿಕವಂತ, ಬುದ್ಧಿವಂತ. ಗುಣ ಅಧಿಕವಂತ, ಗುಣವಂತ. ಶೀಲ ಅಧಿಕವಂತ, ಶೀಲವಂತ. ಛಲ ಅಧಿಕವಂತ, ಛಲವಂತ. ಧನ್ಯವಾದಗಳು.